ಹೇಳ್ತೀನಿ ಅಣ್ಣ. ಆ ರಾವಣನ ಸಾಯಿಸಕ್ಕೆ ರಾಮ ಬಿಟ್ಟಿದ್ದು ಬಾಣ, ಆ ರಾವಣನ ಸಾಯಿಸಕ್ಕೆ ರಾಮ ಬಿಟ್ಟಿದ್ದು ಬಾಣ. ಅಪ್ಪೋಣ ಯಾವತ್ತಿದ್ರು ನಮ್ಮ ಕನ್ನಡಿಗರ ಪ್ರಾಣ, ನಮ್ಮ ಕನ್ನಡಿಗರ ಪ್ರಾಣ 100%. ವಿ ಲವ್ ಯು ಅಪ್ಪು ಬಾಸ್, ವಿ ಲವ್ ಯು. ನಾನು ಇನ್ನೊಂದು ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ. ಅಪ್ಪೋಣಂಗೆ ಪ್ರಾಣ ಅವ್ರ ಫ್ಯಾನ್ಸು, ಅಪ್ಪೋಣಂಗೆ ಪ್ರಾಣ ಅವ್ರ ಫ್ಯಾನ್ಸು. ಆದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಪ್ಪೋಣ ಒಂಥರ ಯಾರು ಮಾಡೋಕ್ಕಾಗಲ್ಲ ಡ್ಯಾನ್ಸು. ಓನ್ಲಿ ಆ ಫೈಟ್ ಸ್ಟಂಟ್ಸು, ಆ ಡ್ಯಾನ್ಸು, ಆ ನಗುಮುಖದ ಒಡೆಯ ಕನ್ನಡಿಗ ಅಂತ ಬದುಕಿರೋರ್ಗು ಅಪ್ಪೋಣ 100% ಎಲ್ಲರ ಮನಸ್ಸಲ್ಲಿ ಬದುಕಿರ್ತಾರೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದೇವರು ಥಿಯೇಟ್ರಿಗೆ ಬಂದಿದ್ದಾರೆ, ದಯವಿಟ್ಟು ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡೋಗ್ರಿ ಆ ದೇವ್ರದ್ದು. ಜಯಪ್ಪ ಬಾಸ್, ಲವ್ ಯು. ಬಡ ದೇವ್ರ ಮೇಲೆ ಮಾತ್ರ ತುಂಬಾ ಬೇಜಾರಿದೆ. ಪ್ರತಿಯೊಂದು ಅಣ್ಣ ಇವಾಗ ನಾನು ಹೆಂಗೆ ಅಂತ ಅಣ್ಣ, ನಾನು ಮಾತಾಡ್ತೀನಿ ನೋಡಿ. ಅಮೂಲ್ಯ ಅವರಿಗೆ ಎಲ್ಲ ನಮ್ಮ ಭರ್ಜರಿ ಬಸ್ ಟೀಮ್ ಎಲ್ಲ ಬಂದಿದ್ದೀವಿ. ಅಮೂಲ್ಯ ಅವ್ರು ಬಂದ್ಬಿಟ್ಟು ಡಿ ಬಾಸ್ ಡೈಹರ್ಟ್ ಫ್ಯಾನ್, ನಮ್ಮ ಇವ್ರು ಬಂದು ಸುಬ್ರತ್ ಅವ್ರು ಬಂದ್ಬಿಟ್ಟು ಕಿಚ್ಚ ಸುದೀಪ್ ಡೈಹರ್ಟ್ ಫ್ಯಾನು, ಇನ್ನು ಇವ್ರು ಬಂದ್ಬಿಟ್ಟು ಯಶ್ವರ್ ಫ್ಯಾನು. ಇದು ಹೆಂಗ್ ಗೊತ್ತಾ ಅಪ್ಪೋಣ ಸಿನಿಮಾ ಅಂದ್ರೆ ನಿಮಗೆ ಹೆಂಗ್ ಗೊತ್ತಾ? ಅಪ್ಪೋಣ ಸಿನಿಮಾ ಒಂದೇ ಒಂದು ಮಾತಾಡ್ತೀನಿ, ಪ್ರತಿಯೊಬ್ಬರು ಹೀರೋ ಅಭಿಮಾನಿಗಳು ಸೇರ್ಕೊಂಡು ಆ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಆಚರಿಸೋ ಹಬ್ಬ ಅಪ್ಪು. ಪ್ರತಿಯೊಬ್ರು ಹೀರೋ ಅಭಿಮಾನಿಗಳು ಸೇರ್ಕೊಂಡು ಆಚರಿಸೋ ಹಬ್ಬ ಅಪ್ಪು. ಅವ್ರಿಗೆ ಯಾವ ಸಿನಿಮಾ ರಿಲೀಸ್ ಆದ್ರು ಪ್ರತಿಯೊಬ್ರು ಬಂದ್ಬಿಟ್ಟು ಖುಷಿಯಿಂದ ನೋಡ್ತೀವಿ. ಆ ನಗುಮುಖದ ಒಡೆಯನ ನೋಡಕ್ಕೆ ಯಾವ ಸಿನಿಮಾ ಬಂದ್ರೆ ಅವ್ರು ಬರೀ ಥಿಯೇಟರ್ ಅಲ್ಲಿ ಕಾಣಿಸಿದ್ರೆ ಅಣ್ಣ ಎಲ್ಲ ನಗ್ತಿದಾರೆ ಅಣ್ಣ. ಬಟ್ ನಗು ಜೊತೆಗೆ ಪ್ರತಿಯೊಬ್ರು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಣ್ಣ, ಅದು ಎಲ್ಲರಿಗೂ ಗೊತ್ತಾಗ್ತಿದೆ ಅಣ್ಣ. ಬಟ್ ನಿಮಗೆ ಆ ದೇವರು ನಾವು ಬಂದ್ಬಿಟ್ಟು ಥಿಯೇಟರ್ ಅಲ್ಲಿ ನೋಡ್ರಿ. ಜಯಪ್ಪು ಬಾಸ್ 100%. ಯಾರೇ ಆಗಿರ್ಲಿ ಕನ್ನಡಿಗರು ಬರ್ತಿರೋರ್ಗು ಅವ್ರ ಮನ್ಸಲ್ಲಿ ಅಪ್ಪು ಬಾಸ್ ಇರ್ತಾರೆ. ಜಯಪ್ಪು ಬಾಸ್, ಜಯಪ್ಪು ಬಾಸ್. ಸಿನಿಮಾ ನೋಡೋ ಇದು ಬಂದ್ಬಿಟ್ಟು ನಾನು ಆಕ್ಚುಲಿ ಥಿಯೇಟರ್ ಅಲ್ಲಿ ನೋಡಿಲ್ಲ. ಅವಾಗ ನಾನು ಚಿಕ್ಕ ಹುಡುಗ ಇದು ರಿಲೀಸ್ ಆದಾಗ. ಬಟ್ ತುಂಬಾ ಸಲ ನಾವು ಯೂಟ್ಯೂಬಲ್ಲಿ 1-2 ಸಲ ನೋಡಿದ್ದೀನಿ, ಟಿವಿಯಲ್ಲಿ ಆಗೋದಾಗೆಲ್ಲ ನೋಡಿದ್ದೀನಿ. ಆ ಫೈಟ್ಸು, ಆ ಸ್ಟೆಂಟ್ಸು, ಆ ಸ್ಟೆಪ್ಸು, ಆ ಸಾಂಗ್ಸು ಎಲ್ಲ ನೋಡ್ತಾ ಇದ್ದಾರೆ. ಒಂದು ಚಿಕ್ಕ ಟಿವಿಯಲ್ಲಿ ನೋಡ್ತಾ ಇದ್ರೆ, ಫೋನಲ್ಲಿ ನೋಡ್ತಾ ಇದ್ರೆ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಅಂಥದ್ದು ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ಅಪ್ಪೋಣ ನೋಡ್ತಾ ಇದ್ರೆ ಒಂಥರ ನಿಮಗೆ ಖುಷಿ ಅನ್ಕೊಳ್ಳಿ. ಗೊತ್ತಾಣ ಇವರು ನಮ್ಮಿಂದ ದೂರ ಆಗಿದ್ದಾರೆ ಅಂತ ಫೀಲೇ ಆಗಲ್ಲ. ಅವ್ರು ನೋಡ್ತಾ ಇದ್ರೆ ಒಂಥರ ನಿನ್ನೆ ಮೊನ್ನೆ ಸಿಕ್ಕಿರೋ ತರ ಫೀಲು, ಜೊತೆಲೇ ಇರೋ ತರ ಫೀಲು. ನಾವು ಲಾಸ್ಟ್ ಟೈಮ್ ಮಾತಾಡೋದು ಇಷ್ಟು ವರ್ಷಗಳು ಆಗೋಯ್ತಾ ಅವ್ರು ಮಾತಾಡ್ತಿದ್ರೆ. ಅದೆಲ್ಲ ಮೇನ್ ಹೇಳ್ಬೇಕಾದ್ರೆ ಸಿನಿಮಾ ನೋಡ್ತಿರೋ ಅಷ್ಟೊತ್ತು ಕಣ್ಣಲ್ಲಿ ನೀರು ಬರ್ತಾನೆ ಇದೆ. ಎಂಜಾಯ್ ಮಾಡ್ತಾ ಇದೀವಿ ಸಿನಿಮಾ. ಬಟ್ ಆ ಒಂದು ನೋವನ್ನ ನಾವು ಮರೆಯಕ್ ಆಗ್ತಿಲ್ಲ. ಆದ್ರೆ ಅವ್ರ ಒಂಥರ ನಿಮ್ಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗ್ತಿಲ್ಲ. ಬಟ್ ನಾನು ಒತ್ತಿನಲ್ಲಿ ಒಂದು ಹೇಳ್ತೀನಿ ಅಣ್ಣ, ದೇವರು ಥಿಯೇಟ್ರಿಗೆ ಬಂದಿದ್ದಾರೆ, ದಯವಿಟ್ಟು ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗಿ ಅಣ್ಣ. ಆ ಕಾಮಿಡಿ ಸೀನ್ಸ್ ಆಕಾಶ್ ಸಿನಿಮಾ ಇನ್ನೊಂದೇನಕ್ಕೆ ಸ್ಪೆಷಲ್ ಅಂದ್ರೆ ಆ ಮೇನ್ ಕಾಮಿಡಿ ಟೈಮಿಂಗು. ಒಂದೊಂದು ಸೀನ್ ಅಪ್ಪೋಣ ಹೆಂಗೆ ಅಂದ್ರೆ ಒಂಥರ ನ್ಯಾಚುರಲ್ ಆಗಿ ಕಾಮಿಡಿ ಟೈಮಿಂಗ್ ಒಂಥರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಪ್ಪೋಣದ್ದು ಫುಲ್ಲು ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ. ನಿಮಗೆ ಒಂದು ಫೀಲೇ ಅನ್ಸಲ್ಲ. ಅವ್ರ ಮೇಲಿರೋ ಈ ಮೈನ್ ಬೇಜಾರು ಯಾರ ಮೇಲೆ ಗೊತ್ತಾ? ಈ ಪ್ರಪಂಚದಲ್ಲಿ ಈ ತರ ಎಲ್ಲ ಆದಾಗ ಏನನ್ಸುತ್ತೆ ಅಂದ್ರೆ, ಯಾವ್ದಾದ್ರು ಇವಾಗ ತುಂಬಾ ಜನ ಬೇರೆ ದೇವರು ನಂಬ್ತಿರ್ತೀವಿ, ಹಾಗೆ ಬಿಡ್ಕೊಂಡು ಯಾವ್ದಾದ್ರು ನಂಬೋದು. ಈ ತರ ಇಂಥ ಒಳ್ಳೆ ವ್ಯಕ್ತಿನ ಕರ್ಕೊಂಡಾಗ ಏನ್ ಅಂತ ಯಾರ ಮೇಲೆ ಕೋಪ ಮಾಡ್ಕೋಬೇಕು? ಆ ದೇವರು ತುಂಬಾ ಕ್ರೂರಿ. ಒಳ್ಳೆಯವ್ರು ಹೆಂಗಂದ್ರೆ ಆ ದೇವರು ಆ ತರ ಅಂತಾರಂದ್ರೆ ನನ್ನ ಪಕ್ಕದಲ್ಲಿ ಒಳ್ಳೆಯವ್ರು ಇರಬೇಕು ಅಂತ ಅಂದ್ಬಿಟ್ಟು ಒಳ್ಳೆಯವ್ರನ್ನ ಬೇಗ ಕರ್ಕೋತಾರಂತೆ. ಈ ಸಿನಿಮಾದಲ್ಲಿ ಒಂದು ಸೀನ್ ಬರುತ್ತೆ, ನೀವೇನಕ್ಕೆ ಎಷ್ಟು ಖುಷಿಯಾಗಿರ್ತೀರಾ ಅಂತ ರಮ್ಯ ಅವರ ಅಪ್ಪನ ಕೇಳಿದಾಗ ಅವ್ರು ಹೇಳ್ತಾರೆ, 4 ಜನ ಒಳ್ಳೇದ್ ಬಯಸಿದ್ರಿ ಸಾಕು, ಎಲ್ಲರೂ ಖುಷಿಯಾಗಿರ್ತಾರೆ, 4 ಜನ ಒಳ್ಳೇದ್ ಬಯಸ್ಬೇಕಂತ. 4,000 ಜನ, ಎಷ್ಟೋ ಕೋಟಿ ಜನಕ್ಕೆ ಒಳ್ಳೇದ್ ಬಯಸಿದಾರೆ ಆ ವ್ಯಕ್ತಿ. ಅವ್ರನ್ನ ಬೇಗ ಕರ್ಕೊಂಡು ತುಂಬಾ ಬೇಜಾರಿದೆ. ಬಟ್ ನಮ್ ಜೊತೆನೇ ಇದ್ದಾರೆ ಅಣ್ಣ. ನಾನು ಒಂದು ಮಾತು ಹೇಳ್ತೀನಿ, ಕನ್ನಡಿಗ ಅಂತ ಅಂದ್ಬಿಟ್ಟು ಎಷ್ಟು ದಿನ ಇರ್ತಾನೋ, ಎಷ್ಟು ವರ್ಷಗಳಾಗುತ್ತೋ ನನಗೆ ಗೊತ್ತಿಲ್ಲ, ಎಷ್ಟು ವರ್ಷ ಇರ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಕನ್ನಡಿಗರನ್ನ ಯಾರು ಅನ್ಸಕ್ಕಾಗಲ್ಲ. ಬಟ್ ಕನ್ನಡಿಗ ಅಂತ ಇರೋಷ್ಟು ದಿನಾನು ಅಪ್ಪೋಣ ಅನ್ನೋರು ಇದ್ದೇ ಇರ್ತಾರೆ. ಅಪ್ಪು ಬಾಸ್ ಪ್ರತಿ ಕನ್ನಡಿಗನ ಮನಸ್ಸಲ್ಲೂ ಇದ್ದೇ ಇರ್ತಾರೆ. ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ, ಇವಾಗ ನಮ್ಮ ಸ್ಟೈಲಿಗೆ ಹೋಗೋಣ ಅಣ್ಣ. ನೆಕ್ಸ್ಟ್ ಜನ ನಮ್ಮ ಆರ್ಸಿಬಿ ಕಪ್ ಅಣ್ಣ, ನೆಕ್ಸ್ಟ್ ಜನ ನಮ್ಮ ಆರ್ಸಿಬಿ ಕಪ್ಪು, ನೆಕ್ಸ್ಟ್ ಜನ ನಮ್ಮ ಆರ್ಸಿಬಿ ಕಪ್ಪು. ಎಷ್ಟು ವರ್ಷಗಳಾದ್ರೂ ಅಭಿಮಾನಿಗಳ ಮನೆ ದೇವರು ನಮ್ಮ ಅಣ್ಣ ಅಪ್ಪು. ಎಷ್ಟು ವರ್ಷಗಳಾದ್ರೂ ಮನೆ ದೇವರು, ಅಭಿಮಾನಿಗಳ ಮನೆ ದೇವರು ಅಪ್ಪು. ಅದು ಒಂದೇ ಒಂದು ಮಾತು ಹೇಳ್ತೀನಿ ಅಣ್ಣ. ಆ ರಾವಣನ ಸಾಯಿಸಕ್ಕೆ ರಾಮ ಬಿಟ್ಟಿದ್ದು ಬಾಣ, ಆ